ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಬಂದಿದ್ದೀನಿ ಇವತ್ತು ಹೊಸ ವ್ಲಾಗ್ ಜೊತೆ. ಏನಪ್ಪ ವ್ಲಾಗು ಅಂದರೆ ಪುಪ್ಪ ಇವತ್ತು ಮನೆ ಶಿಫ್ಟ್ ಮಾಡ್ಕೊಂಡು ಹೊಸ ಮನೆಗೆ ಹೋಗ್ತಾ ಇದ್ದಾರೆ. ಪುಪ್ಪ ಹೆಂಗ್ ಅನ್ಸ್ತಾ ಇದೆ? ಫ್ಯಾನ್ ಹಾಕಿದ್ದು ಇಲ್ಲ, ಹೆಂಗ್ ಅನ್ಸ್ತಾ ಇದೆ? ಬಾಚುನ್ಗೆ ಸಿಗ್ತಾ ಇಲ್ಲ ತಲೆ ಎಲ್ಲ ಪ್ಯಾಕ್ ಆಗ್ಬಿಟ್ಟಿದೆ, ಎಲ್ಲ ಅಂಡ್ ಇಕ್ಬಿಟ್ಟಿದೀವಿ. ಅಲ್ಲಿ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ಗೆ ಹೇಳಿದ್ವಿ ಗೈಸ್, ಪೋರ್ಟರಿಂದ ಎಷ್ಟು ಸ್ಕ್ಯಾಮ್ ಮಾಡಿದ್ರು ಅಂದರೆ ಕೊನೆಗೆ ನಾವು ಕ್ಯಾನ್ಸಲ್ ಮಾಡಿ ಬೇರೆಯವ್ರಿಗೆ ಬುಕ್ಕಿಂಗ್ ಮಾಡಿದ್ದೀವಿ. ಅವ್ರು ಏನಾನ ನೀಟಾಗಿ ಶಿಫ್ಟ್ ಮಾಡಿಕೊಟ್ರೆ ನಿಮ್ಗೆ ಹೇಳ್ತೀನಿ, ಇನ್ಫಾರ್ಮೇಷನ್ ಕೊಡ್ತೀನಿ. ಎಲ್ಲ ಪ್ಯಾಕಿಂಗ್ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ನಾವೇ ಮಾಡ್ಬಿಟ್ವಿ ಅವ್ರು ಬರೋಷ್ಟರಲ್ಲಿ. ಇವಾಗ ಅವ್ರು ಶಿಫ್ಟ್ ಮಾಡಿಕೊಟ್ರೆ ಸಾಕಾಗೋಗಿದೆ. ಪುಣ್ಯಕ್ಕೆ ಯಾರೋ ಒಪ್ಕೊಂಡ್ರಲ್ಲ ಇಮಿಡಿಯೇಟಾಗಿ ಬರ್ತೀವಿ ಅಂತ, ಇಲ್ಲ ಅಂದಿದ್ರೆ ಏನು ಮಾಡಬೇಕಿತ್ತೋ ಗೊತ್ತಿಲ್ಲ. ಎಲ್ಲ ತೆಗ್ದು ಇಳಿಸ್ಬಿಟ್ಟಿದ್ದೀವಿ. ಬಂದವ್ರೆ ನಾವು ಅದೇಳ್ಸಲ್ಲ ಇದೇಳ್ಸಲ್ಲ ಅಂತಾರೆ. ದೊಡ್ಡದಾಗ ಹಾಕೊಂಡಿರ್ತಾರೆ ತಾನೆ ಅವರು, ಕರೆಕ್ಟಾಗಿ ಅದ್ರ ಪ್ರಕಾರ ಮಾಡ್ಬೇಕು ತಾನೆ. ಆಕ್ಸೆಸರೀಸ್ ಅಂದ್ರೆ ಮನೇಲಿರೋ ಐಟಮ್ಸ್ ತಾನೆ, ಒಂದು ಮನೇನೇ ಶಿಫ್ಟ್ ಮಾಡ್ತಾನೆ ಅಂದ್ರೆ ಕಿಚನ್ ಐಟಮ್ಸ್ ಎಲ್ಲ ಸೇರ್ಕೊಳ್ಳುತ್ತಾನೆ ಇನ್ಕ್ಲೂಡ್. ಆಕ್ಸೆಸರೀಸ್ ಅಂದ್ರೆ ನೀವು ಮೂಟೆ ಕಟ್ಟಂಗಿಲ್ಲ, ನಮ್ಗೆ ಎಲ್ಲದಕ್ಕೂ ಬಾಕ್ಸ್ ಕೊಡಿ ಅಂತಾರೆ. 100 ಬಾಕ್ಸ್ ತರಕಾಗತ್ತಾ ನಾವು? ಅದು ಪುಪ್ಪ ಮನೇಲಿ ಎಲ್ಲ ಡಬಲ್ ಐಟಮ್ಸ್ ಐತೆ. 2 BHK ಆಗೋಷ್ಟಂತೂ ಇಲ್ಲ ಅವ್ರ ಮನೇಲಿ, ಎಲ್ಲ ಎಕ್ಸ್ಟ್ರಾನೇ ಇರೋದು. ಸೊ ಆ್ಯಂಡ್ ಏನಂದರೆ 31 ವರ್ಷ ಆಗಿದೆ ಮದುವೆ ಆಗಿ. ನಂಗೆ ಏನೇನು ಬೇಕೆಲ್ಲ ಇಟ್ಕೊಂಡಿದ್ದೀನಿ. ಅದರಲ್ಲೂ ಕೆಲವೆಲ್ಲ ಬೇಡದಿರೋವೆಲ್ಲ ಎಲ್ರಿಗೂ ದಾನ ಮಾಡಿದ್ದೀನಿ. ನಾನೇನು ಬಿಸಾಕಿಲ್ಲ, ಇಲ್ಲಾಂದರೆ OLX ಥರ ಮಾರಲಿಲ್ಲ, ಎಲ್ಲರಿಗೂ ದಾನ ಮಾಡಿದ್ದೀನಿ. ನೋಡಿ, ಮಂಚಗಳು ಇವು ಎಲ್ಲನೂ ನಮ್ಮ ರಿಲೇಷನ್ಸ್ಗೆಲ್ಲ ಕೊಟ್ಬಿಟ್ಟಿದ್ದೀನಿ. ಎಲ್ಲರೂ ನನಗೆ ಕೊಡಿ ಅಂತ ಫುಲ್ ಫೈಟ್ ಗೈಸ್, ಫುಲ್ ಫೈಟ್ ಕೊಟ್ಬಿಟ್ಟೆ. ಸೊ ಅದೊಂದು ಮಾಡಿದ್ದೀವಿ. ಇವೆಲ್ಲ ನಾವು ಯಾವುದು ಮಾರಕ್ಕೆ ಹೋಗಿಲ್ಲ, ಎಲ್ಲ ಯಾರ್ಯಾರು ಕೇಳ್ತಾರೋ ಅವರು ಕೊಟ್ಟಿದ್ದೀವಿ. ಒಂದು ಅರ್ಧ ಐಟಮ್ ಕಡಿಮೆ ಮಾಡಿದ್ದೀವಿ, ಅಲ್ಲಿ ಅರ್ಧ ಐಟಮ್ ಜಾಸ್ತಿ ಮಾಡಿದ್ದೀವಿ. ಅಲ್ಲೆಲ್ಲ ಹೊಸ ಐಟಮ್ಸ್ ಬಂದಿರೋದ್ರಿಂದ ಇದೆಲ್ಲ ಕೊಟ್ಬಿಟ್ಟಿದ್ದೀವಿ. ಗೈಸ್, ನೀವು ಪೋರ್ಟರಿಂದ ಎಲ್ಲ ಬುಕ್ ಮಾಡೋಕ್ಕೆ ಹೋಗಬೇಡಿ. ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಅಂತ ಇದೆ, ಅಲ್ಲಿ ಕಿಚನ್ ಆಕ್ಸೆಸರೀಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಆದರೆ ಅವ್ರು ರೆಡಿನೇ ಇಲ್ಲ ಕಿಚನ್ ಐಟಮ್ಸ್ನೆಲ್ಲ ತೊಗೊಂಡೋಗೋಕ್ಕೆ. ಅವ್ರೇನು ಹೇಳ್ತಿದ್ದಾರೆ ಅಂದರೆ ಲಿಸ್ಟಲ್ಲಿ ಏನಿದೆ ಅಷ್ಟು ಮಾತ್ರ ತೊಗೊಂಡೋಗ್ತೀವಿ ಅಂತ. ಅವರು ಪ್ರಾಪರ್ ರೆಸ್ಪಾನ್ಸ್ ಕೊಡೋಕ್ಕೆ ಬರಲ್ಲ. ಆ್ಯಂಡ್ ಹಿಂದಿ ಹುಡುಗರನ್ನ ಕಳಿಸ್ತಾರೆ, ಅವ್ರಿಗೆ ನೀಟಾಗಿ ಮಾತಾಡೋಕ್ಕೆ ಬರಲ್ಲ. ನಾವೇನೋ ಹೇಳಿದ್ರೆ ಅವರೇನೋ ಹೇಳ್ತಾರೆ. ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು ತುಂಬ ಇದೆ ಅವ್ರ ಹತ್ರ. ನೋಡಿಕೊಂಡು ಮಾಡಿ ಗೈಸ್, ಫಸ್ಟೇ ಕಾಂಟ್ಯಾಕ್ಟ್ ಮಾಡಿ. ಕಿಚನ್ ಆಕ್ಸೆಸರೀಸ್ ಅಂದರೆ ಅದೆಲ್ಲ ಯೂಟೆನ್ಸಿಲ್ಸ್ ಎಲ್ಲ ಬರುತ್ತೆ ತಾನೆ, ಗೊತ್ತಿಲ್ಲ ಅದು ಏನು ಯಾವ ಥರ ಆಕ್ಸೆಸರೀಸ್ ಅಂತ ಅಂದ್ಕೊಂಡ್ರು ಅಂತ. ಸೊ ಬಿ ಕೇರ್ಫುಲ್. ಹಿಂಗೆಲ್ಲ ಬುಕ್ ಮಾಡೋಕ್ಕೆ ಮುಂಚೆ ನಮ್ಗೆ ಲಾಸ್ಟ್ ಮಿನಿಟಲ್ಲಿ ಹೆಂಗೋ ಒಬ್ಬರು ಸಿಕ್ಕಿದ್ರು. ಅವ್ರೇನಾನ ನೀಟಾಗೆ ಶಿಫ್ಟ್ ಮಾಡಿಕೊಟ್ರೆ ನಿಮಗೆ ಗ್ಯಾರಂಟಿ ಹೇಳ್ತೀನಿ ಅವ್ರು ಯಾರು ಅಂತ. ಸೊ ನಿಮಗೂ ಈಸಿ ಆಗುತ್ತೆ. ಅವ್ರಿಗೆ ಸುಮ್ಮನೆ ದುಡ್ಡು ಕೊಡ್ತಾ ಇದ್ದೀವಿ ನಾವು, ಎಲ್ಲ ನಾವೇ ಶಿಫ್ಟ್ ಮಾಡ್ತಾಯಿದ್ದೀವಿ. ಅವರು ಬಂದು ಇಟ್ಕೊಟ್ಬಿಟ್ರೆ ಇವಾಗ ಆಗುತ್ತೆ. ಈಗ ಅವನು ಪ್ಯಾಕಿಂಗ್ ಮಾಡ್ತಾವನಲ್ಲಿ. ಒಂದು ಬೆಳಗ್ಗೆಯಿಂದ ಎಷ್ಟೊತ್ತಿಂದ ಪ್ಯಾಕಿಂಗ್ ಮಾಡ್ತಾ ಇದೆಯಾ? 10 ಗಂಟೆಯಿಂದ ನಾವೇ ಎಲ್ಲ ಕಾಟನ್ ಬಾಕ್ಸಿಗೆ ತುಂಬ್ತಾ ಇದ್ದೀವಿ ಅವ್ರು ಮಾಡಿದ ಕೆಲಸಕ್ಕೆ, ಪೋರ್ಟರ್ ಅವರು. ಈಗ ಆಲ್ಮೋಸ್ಟ್ ಎಲ್ಲ ನಾವೇ ಮುಗಿಸ್ಬಿಟ್ರೆ ಅವ್ರು ತೊಗೊಂಬೋಗಿರೋದಷ್ಟೇ. ಆದರೂ ಅವ್ರಿಗೆ ದುಡ್ಡು ಕೊಡ್ತೀವಿ ಎತ್ತಕ್ಕೆ. ಅಂದರೆ ಇದನ್ನೆಲ್ಲ ಶಿಫ್ಟ್ ನಾವು ಮಾತಾಡಿರೋದು ಹೆಂಗೆ ಅಂದರೆ ನೀವೇ ಬಂದೆಲ್ಲ ಎತ್ಕೊಂಡು ಹೋಗ್ಬೇಕು ಅಂತ. ಅದೆಲ್ಲ ನಾವೇ ಇಡ್ತಿದ್ದೀವಿ, ಅವ್ರಿಗೆ ಕೆಲಸ ಈಸಿ ಮಾಡ್ಕೊಡ್ತಾ ಇದ್ದೀವಿ. ಏನೋ ಇಷ್ಟು ಕೈ ಕೂಡ ಗಂಟೆ ಏನು ಬರಲ್ಲ ನಿಮ್ಗೆ. ನಂಗೆ ಗಂಟು ಕಟ್ಟಕ್ಕೆ ಬರಲ್ಲ ಗೈಸ್. ಅದು ಎಷ್ಟಿದೆ ಅದ್ರಲ್ಲಿ ಕಟ್ಟಕ್ಕಾಗುತ್ತಾ? ಎಷ್ಟು ಅಷ್ಟಿದೆ ಐಟಮ್ಸು ಗೈಸ್. ಮೀ ಸೋಂಬೇರಿ, ನಾನು ಏನು ಕೆಲಸನೂ ಮಾಡಿಲ್ಲ, ಅದಕ್ಕೆ ನನಗೇನು ಗೊತ್ತಿಲ್ಲ. ಇವ್ರುಗಳೇ ನನ್ನ ಕೈಲಿ ಏನೂ ಮಾಡಿಸಿಲ್ಲ ಗೈಸ್. ಇವಾಗ ಮಾಡು ಅಂದರೆ ಎಲ್ಲಿಂದ ಮಾಡೋಕ್ಕಾಯ್ತದೆ? ಮೇಕ್ ಸೆನ್ಸ್ ಅಲ್ವಾ? ಯಾವಾಗ ಹಿಂಗೆಲ್ಲ ಕೆಲಸ ಮಾಡ್ಸಿದ್ದೀರಾ ನನ್ನ ಕೈಲಿ? ನೀನು ಚಿಕ್ಕ ಮಗುನಲ್ಲಿ ಮಾಡ್ತೀನಿ ಅಂತಿದ್ದೆ, ಅವಾಗ ನಾನು ಬಿಡ್ತಾ ಇರಲಿಲ್ಲ. ಈಗ ಮಾಡು ಅಂತೀವಿ, ನೀನು ಮಾಡಲ್ಲ. ಆಮೇಲೆ ಪ್ಲಸ್ ನಿನ್ಗೆ ಅವಾಗಿಂದ ನಾವು ಬೇಡ ಅಂದೋದು ನಮ್ಮದೇ ತಪ್ಪು. ಅದಕ್ಕೆ ಮಕ್ಳು ಯಾರಾದರೂ ಮಾಡ್ತಾರೆ ಅಂದರೆ ಒಂದು ಪೇಪರ್ ಗೀಪರ್ ಹಾಕಿ ತುಂಬ್ತೀನಿ ಅಂತಾರೆ, ಪಾತ್ರೆ ತೊಳಿತಾರೆ, ಬಿಡಿ ನೀರು ಜಾಸ್ತಿ ವೇಸ್ಟ್ ಮಾಡ್ತಾರೆ, ಮಾಡಲಿ. ಅವಾಗಿಂದ ಮಾಡ್ಸಿದ್ರೆ ಅವ್ರು ರೂಢಿ ಮಾಡ್ಕೋತಾರೆ. ನಾವು ಬೇಡ ಅಂದಾಗ ಅವ್ರು ಏನು ಮಾಡ್ತಾರೆ, ದೊಡ್ಡವರಾದ್ಮೇಲೆ ಹೋಗಿ ನಾವು ಮಾಡೋಗ್ಬಿಟ್ಟಿಲ್ಲ, ನೀವು ಮಾಡಲ್ಲ ಅಂದ್ಬಿಡ್ತಾರೆ. ಮೊದಲೊಂದು ದಿನ ಅವತ್ತು ಹಿಂಗೆ ಹೇಳಿದ್ರು. ಓಕೆ, ನಾನು ಹಿಂಗೆ ಗೈಸ್, ನಂಗೆ ಅವಾಗ ಮಾಡಿಸಿದ್ರೆ ಇವಾಗ ಮಾಡ್ತಿದ್ದೆ, ನನಗೇನು ಮಾಡಿಸಿಲ್ಲ ಅವರು. ಇವಾಗ ಶಿಫ್ಟ್ ಮಾಡೋರು ಬಂದಿದ್ದಾರೆ, ಅವ್ರನ್ನ ಕರ್ಕೊಂಬರೋಕ್ಕೆ ಅಂತ ಹೋಗಿದ್ದೆ. ಆ್ಯಂಡ್ ನಂದು ಸ್ವಲ್ಪ ಐಟಮ್ಸ್ ಎಲ್ಲ ಇತ್ತು, ಚಾರ್ಜರು ಮತ್ತು ಮೈಕೆಲ್ಲ ಪುಪ್ಪ ಮನೇಲೆ ಇಟ್ಟಿದ್ದೆ. ಅದನ್ನೆಲ್ಲ ನಾವು ಮನೇಲಿ ಇಟ್ಬಿಟ್ಟು ಈಗ ಅವ್ರನ್ನೂ ಕರ್ಕೊಂಬಂದೆ ಗೈಸ್. ಬನ್ನಿ ಮತ್ತೆ ಸ್ಕ್ಯಾಮ್ ಆದ್ವಿ. ಅವ್ರನ್ನ ಯಾರನ್ನೋ ಬುಕ್ ಮಾಡಿ ಅವರು ಮತ್ತೆ ನೀವು ಮಾತಾಡೇ ಇಲ್ಲ ಅಂತ ವಾದಿಸ್ಬಿಟ್ರು. ಮತ್ತು 20,000 ಎಷ್ಟು ಕೇಳಿದ್ರು? 15,000 ಕೇಳಿದ್ರು. ಇಲ್ಲಿಂದ 1.7 ಕಿಲೋಮೀಟರ್ಸ್ಗೆ. ಅದಕ್ಕೆ ಇವಾಗ ನಾವೇ ಶಿಫ್ಟ್ ಮಾಡ್ತಾ ಇದ್ದೀವಿ. ಪೋರ್ಟರಲ್ಲಿ 500 ರೂಪಾಯಿಗೆ ಬರುತ್ತಲ್ಲ ದೊಡ್ಡ ಗಾಡಿಗಳು, ಅದನ್ನು ಬುಕ್ ಮಾಡ್ಕೊಂಡು ನಾವೇ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೋಫಾ ಒಂದು ಎತ್ಕೊಳ್ಳೋಕೆ ಒಂದಿಬ್ಬರು ಹೆಲ್ಪ್ ಬೇಕು. ಇನ್ನು ಮಿಕ್ಕಿದ ಟಿ ವಿ ಎಲ್ಲ ಬಿಚ್ಚೋಕೆ ನಮ್ಮವರೇ ಇದ್ದಾರೆ, ಅವರೇ ಬಿಚ್ತಾರೆ. ಸೊ ಇಲ್ಲೊಬ್ರು ನಿಂತ್ಕೊಂಡು ಕೊಡ್ತಾವ್ರೆ, ಇಲ್ಲೊಬ್ರು ನಿಂತವ್ರೆ, ಅಲ್ಲೊಬ್ರು ಕೊಡ್ತಾ ಇದ್ದೀವಿ. ಹಂಗೆ ಮಾಡ್ತಾ ಇದ್ದೀವಿ.
ಎಷ್ಟೊತ್ತಾಗುತ್ತೋ ಇಟ್ಟು ಶಿಫ್ಟ್ ಮಾಡೋಕ್ಕೆ ಗೊತ್ತಿಲ್ಲ, ಹೇಳ್ತೀನಿ ಬನ್ನಿ. ಮನೆಯಿಂದ ಎತ್ಕೊಂಡ್ಬಿಡೋದು, ಅಲ್ಲಿಂದ ಒಂದಷ್ಟು ಸಾಗಿಸಿದ್ವಿ. ಇವಾಗ ಮನೆಯಿಂದ ಎತ್ಕೊಂಬಂದು ಅವ್ವ ಬರಾಯ್ತು, ಒಂದು ನಿಮಿಷ ಗೈಸ್. ಇಲ್ಲಿಂದ ಬರ್ಬೇಡ್ರ ಯಾರು ಹತ್ರ, ಆಮೇಲೆ ಇಲ್ಲಿಂದ ಹಿಂಗೆ ಎಸೆಯೋದು. ವಾಪಸ್ ದಾರ ಕೆಳಗಡೆ ನಿಂತ್ಕೊಂಡು ಸುಮ್ಮನೆ ಪುಷ್ ಮಾಡ ಅಷ್ಟೇ. ಓಕೆ ಬರುತ್ತೆ. ಮೊಬೈಲ್ ಎತ್ಕೊಂಡ್ಬಂದಿತ್ತು ನಿಂತ್ಕೊಂಡು ನೋಡ್ಕೊಂಡು ತಡು ಅಂತ. ಓ ಹಂಗ. ಹಾ ಕೆಳಗಡೆ ಈ ಕಡೆ ಬಿಡ್ಬೇಕು. ಟಚ್ ಮಾಡೋ ಸಾಕು. ಗೈಸ್ ಫುಲ್ ಮೆಮೊರಿ ಮಾಡ್ತಾ ಇದ್ದೀನಿ. ಮನೆ ನೀವೇ ಪೇಂಟ್ ಹೊಡಿಸ್ತಾರೆ, ಅದಕ್ಕೆ ಉದ್ದ ಹೆಸರೆಲ್ಲ ಬರ್ಕೊಂಡು ಕೂತಿದ್ದೀನಿ. ಇಲ್ಲಿ ನೋಡಿ ಹಾರ್ಟ್ ಬರ್ದೆ, ಎಷ್ಟು ಚೆನ್ನಾಗಿ ಬಂದಿದೆ, ಕ್ಯೂಟಾಗಿ ಬಂದಿದೆ. ಇನ್ನ ಪ್ಯಾಕಿಂಗ್ ಮುಗ್ದಿಲ್ಲ ಗೈಸ್ ನಮ್ಮದು. ನೋಡಿ ಎಷ್ಟೈತೆ ಆಲ್ರೆಡಿ. ಮತ್ತೆ ಇನ್ನೊಂದ್ಸಲ ಸ್ಕ್ಯಾಮ್ ಆಗಿದ್ದೀವಿ, ಅದ್ರ ಬಗ್ಗೆನೂ ಹೇಳ್ತೀನಿ, ಲಾಸ್ಟ್ ಎಂಡಲ್ಲಿ ಹೇಳ್ತೀನಿ ರೀ. ಫುಲ್ ಸ್ಕ್ಯಾಮ್ ಆಗೋಗಿದ್ದೀವಿ ನಾವಂತೂ. ಅದಕ್ಕೆ ಎಷ್ಟು ಇವಾಗ ಟೈಮ್ ಒಂದು 6:30 ಆಗಿದೆ. ನಾವು 11 o'clock ಅವ್ರು ಬರ್ತೀನಿ ಅಂದಿದ್ದು. ಅವಾಗಿಂದಾನೆ ನಾವೇ ಶುರು ಮಾಡಿದ್ದೆ, ಇಷ್ಟದ ಫುಲ್ ಎಲ್ಲ ಆಗಿರೋದು. ಸುಮ್ಮನೆ ಅವ್ರನ್ನ ನಂಬ್ಕೊಂಡು ನಾವು ತಪ್ಪು ಮಾಡ್ಕೊಂಡ್ವಿ. ಹೇಳ್ತೀನಿ ಏನಾಯ್ತು ಅಂತ. ಮೆಮೊರೀಸ್ ಗಾಯ್ಸ್, ಮೆಮೊರೀಸ್. ಇಲ್ಲೆಲ್ಲ ಫುಲ್ಲು ಇಲ್ಲೆಲ್ಲ ಕುತ್ಕೊಂಡು ನಾನು ಚಿಕ್ಕವಳಿದ್ದಾಗ ಉಪ್ಪ ಇಲ್ಲಿ ಅಡುಗೆ ಮಾಡಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಪೀಪ್ ಮಾಡ್ತಿದ್ದೆ. ಆಮೇಲೆ ಇಲ್ಲಿ ಸ್ಪೂನ್ಸ್ ಎಲ್ಲ ಎತ್ಕೊಂಡು ಆಟಾಡ್ತಿದ್ದೆ. ನೆಕ್ಸ್ಟ್ ಲೆವೆಲ್ ಮೆಮೊರೀಸ್ ಇದೆ ಮನೇಲಿ. ಅಂದರೆ ಈ ಮನೆ ಇರುತ್ತೆ, ಬಟ್ ಪುಪ್ಪ ಇದ್ರು ಅಂತ ಇಲ್ಲಿ ಬರ್ತಿದ್ದಿದ್ದು. ಇವಾಗ ನಾನು ಪುಪ್ಪನ ನೋಡ್ಬೇಕಂದ್ರೆ 1-2 ಕಿಲೋಮೀಟ್ರ್ ದೂರ ಹೋಗಬೇಕು. ಒಂಥರ ಫೀಲ್ ಆಗ್ತಿದೆ. ಮನೆ ಖಾಲಿ ಆಗ್ತಾ ಆಗ್ತಾ ತುಂಬ ಫೀಲ್ ಆಗ್ತಾ ಇದೆ ನನಗೆ. ಬಟ್ ಇಟ್ಸ್ ಓಕೆ, ಎಲ್ಲೂ ಹೋಗಲ್ಲ. ಚೇಂಜಸ್ ಬೇಕು, ಅದಕ್ಕೆ ಮನೆ ಶಿಫ್ಟ್ ಮಾಡ್ತಾ ಇರೋದು. ಮನೆ ಕಟ್ಟಿದ್ದೀವಲ್ಲ ಗೈಸ್, ಅದಕ್ಕೆ ಶಿಫ್ಟ್ ಮಾಡ್ತಾರೆ. ಸೊ ಬನ್ನಿ, ಇನ್ನು ಟೈಮ್ ಇವಾಗ 8 o'clock ಆಗಿದೆ. ಇವಾಗ ಪುಪ್ಪ ನಾನು ಎಲ್ಲ ಪುಪ್ಪಂಗೂ ಬೇಜಾರಾಗ್ತಾ ಇದೆ. ಹೋಗೋಣ. 8:30 ಆಗಿದೆ. 8 o'clock ಆಗಿದೆ. ಇವಾಗ ನಾನು ಪುಪ್ಪ ಒಂದು ರೌಂಡ್ ಹೋಗ್ಬೇಕು, ಮತ್ತೆ ಇನ್ನೊಂದು ರೌಂಡ್ ಬಂದ್ಬೇಕು. ಇನ್ನೊಂದು ಸ್ವಲ್ಪ ಐಟಮ್ಸ್ ಇದೆ. ಹೊಸ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಖುಷಿ ಆಗ್ತಾ ಇದೆ, ಅದು ಬೇಜಾರು ಆಗ್ತಿದೆ ಅವ್ರಿಗೆ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಸೇಫಾಗಿ ಇಡಬೇಕಾಗಿರೋಂಥ ಐಟಮ್ಸ್ ಇದೆ, ಅದಕ್ಕೆ ಇನ್ನೊಂದು ಲೋಡ್ ಆಗುತ್ತೆ. ಆ್ಯಂಡ್ ನಾಳೆನೇ ಇನ್ನು ಮಿಕ್ಕಿದೆಲ್ಲ ಶಿಫ್ಟ್ ಮಾಡಬೇಕು. ಈ ಮಂಚನೆಲ್ಲ ಕೊಟ್ಬಿಡ್ತಾ ಇದ್ದೀವಿ, ನಾವೇನು ತೊಗೊಂಡೋಗ್ತಿಲ್ಲ, ಅಲ್ಲಿ ಮಾಡಿಸಿದಾರಲ್ಲ. ಸೊ ಒಂದು ಸ್ವಲ್ಪ ಸೋಫಾ ಇದೆ, ಅದನ್ನು ರೂಮ್ಗಳಿಗೆ ಹಾಕ್ಬೇಕಲ್ಲ. ಸೊ ಅದನ್ನು ನಾಳೆ ಶಿಫ್ಟ್ ಮಾಡ್ತೀವಿ. ಇವತ್ತಂತೂ ಆಗಲ್ಲ, ಫುಲ್ ಸುಸ್ತಾಗ. ಗೈಸ್ ಇವಾಗ ಪುಪ್ಪ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಹೊರಡಬೇಕು. ನಮ್ಮಮ್ಮ ಗ್ಯಾಪಲ್ಲಿ ರೋಡಲ್ಲೇ ನಿಂಚ್ಕೊಂಡು ಊಟ ಮಾಡಿಸ್ಕೊಡ್ತವ್ರೆ. ಮಾಡ್ರನ್ ಊಟನ ದೇಸಿ ಸ್ಟೈಲಲ್ಲಿ ತಿನ್ನಿಸ್ತವ್ರೆ ನನಗೆ ನಮ್ಮ ಅಣ್ಣಗಿದ್ರು. ಯಾಕಂದರೆ ಅಷ್ಟು ಹೊಟ್ಟೆ ಅಷ್ಟು ಹೋಗಿದೆ. ಅನ್ನ ಸರ್ ಹಾಕೊಂಬರ್ಲ ರೋಡಲ್ಲಿ ತಿಂದು ಎಷ್ಟೋ ವರ್ಷ ಆಗಿತ್ತು ಗೈಸ್. ಇದು ಮೆಮೊರಿ ನನಗೆ. ಬೀದಿ ಓಡಾಡಿಸ್ತಾ ಇದ್ದೆ ಊಟ ತಿನ್ನೋಕ್ಕೋಸ್ಕರ ನಾನು ಚಿಕ್ಕವಳಿದ್ದಾಗ. ಅಮ್ಮ ಚಿಕ್ಕವಳಿದ್ದಾಗ ಹೆಂಗೆ ಓಡಾಡಿಸ್ತಾ ಇದ್ದೀನಿ ನಾನು ಊಟ. ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ತಿದ್ವಿ. ಪೊಲೀಸ್ ಸ್ಟೇಷನ್ ಒಳಗಡೆ ಎಲ್ಲ ಊಟ ಮಾಡಿಸ್ಕೊಂತಿದ್ದೆ. ನಮ್ಮ ಮನೆ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್, ಅಂಗಡಿಗಳಿಗೆಲ್ಲ ಹೋಗ್ಬೇಕಿತ್ತು. ಎಲ್ಲ ಊಟ ತಿಂತಾ ಇರಲಿಲ್ಲ. ಅಲ್ಲೊಂದು ಬ್ಯಾಂಕ್ ಇದ್ರು, ಬ್ಯಾಂಕಲ್ಲಿ ಒಬ್ಬರು ವಾಚ್ಮ್ಯಾನ್ ಇದ್ರು. ಅವ್ರು ನನಗೆ ಅವ್ರು ಇಲ್ಲಿ ಬರ್ತಿದ್ರು ನಾನು ಊಟ ತಿನ್ಬೇಕಂದ್ರೆ ಅವಾಗೇ ತಿಂತಾ ಇದ್ದಿದ್ದಿಲ್ಲ. ಫುಲ್ಲು ರೋಡು ಬೀದಿ ತಿನ್ನಿಸ್ತಾ ಇದ್ದಿದ್ದು. ಸಾಕು ಪುಪ್ಪ ಅಳ್ತವ್ರೆ ನಮ್ಮಮ್ಮ. ಓಕೆ ರೀ, ಬರ್ಲಾ ಮಹೇಶ್? ಬರ್ತೀನಿ ಬಿಡಿ, ನಡಿ. ಎಮೋಷನಲ್ ಗೈಸ್, ಎಮೋಷನಲ್. ಅವಳಿದ್ರೆ 10 ಜನದ್ದು ಮಹೇಶ್. ಪ್ರೌಡ್ ಫೀಲಿಂಗ್ ಗೈಸ್. ಬನ್ನಿ ಹೋಗೋಣ ಇವಾಗ. ನಾನೇನೋ ಅಳ್ದೇ ಇರೋ ಥರ ನನಗೂ ಫುಲ್ ಎಮೋಷ್ನಲ್ ಫೀಲ್ ಆಗ್ತಿದೆ. ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಅಲ್ಲಿ ಪ್ರಾಬಬ್ಲಿ ನನಗೂ ಕಣ್ಣಲ್ಲಿ ನೀರು ಬರ್ಬೋದು, ಗೊತ್ತಿಲ್ಲ ಗೈಸ್. ಕಂಟ್ರೋಲ್ ಮಾಡ್ತಾ ಇದ್ದೀನಿ. ನಾನು ಒಂಥರ ಆಗ್ತಾ ಇದೆ. ಮನೆ ಹತ್ರ ರೀಚ್ ಆದ್ವಿ, ಅನ್ಲೋಡ್ ಆಗ್ತಾ ಇದೆ. ಕುಚ್ ಹೇ ಭಯ್ಯ. ಇನ್ನೊಂದು ಟ್ರಿಪ್ ಹೋಗ್ಬೇಕು ನಾನು. ಇನ್ನೇನು ಪ್ರಾಬಬ್ಲಿ ತರಕ್ಕೆ ಹೋಗ್ಬೇಕು. ಆದರೆ ನಮ್ಮ ಅಣ್ಣ ಎಲ್ಲ ಬರ್ತಾರೆ. ಇನ್ನೇನಿಲ್ಲ ಗೈಸ್. ಈ ಗಾಯ್ಸ್ ಫುಲ್ ಫರ್ನಿಶ್ ಆಗಿದೆ. ಏನು ಹೋಗ್ಬೇಕಾ ಇವಾಗ? ಈಗ ಹೋಗ್ಬೇಕಾ? ಬೋಯ್ ಬರ್ಬೇಕಾ ನಾನು ವಾಪಸ್ಸು?
ಮಲ್ಗಕ್ ಜಾಗ ಹಾಸಿಗೆ 8 ಗಂಟೆ ಯಾವ್ದು ಆನ್ ಮಾಡ್ಬೇಕು ಹಾಸಿಗೆ ಎಲ್ಲಿದೆ ಹಾಸಿಗೆ ಹೆಂಗೆ ಎತ್ಕೋರು ಕಾರ್ ಮೇಲೆ ಇಟ್ಕೊ ಬರ್ಬೋದಾ ಅದೆಲ್ಲ ಇವಾಗ ನಾನು ಬಂದ್ರೆ ಎಲ್ಲಿ ಮಲ್ಕೊಳ್ಳಿ ನಾಳೆ ಬರ್ತೀಯಾ ನಾಳೆ ಬೆಳಿಗ್ಗೆ ಬರ್ತೀನಿ ಬಿಡು ತಿಂಡಿಗೆ ಬರ್ತೀನಿ ಈ ತಟ್ಟೆ ಇಲ್ಲಿ ಆ ಚಟ್ನಿ ಸಖತ್ತಾಗಿದೆ ನನಗೆ ಐಸ್ ಮಾಡೋಣ ಯಾವಾಗಲೂ ವಾಪಸ್ ನಾನು ಬರಲ್ಲ ಅನಿಸುತ್ತೆ ನೋಡೋಣ ಮನ್ಸು ಬಂದರೆ ಬರ್ತೀನಿ ಇವಾಗ ಟೈಮ್ ಆಲ್ರೆಡಿ 9:30 ಆಗಿದೆ ನಮ್ಮ ಮನೇಲಿ ಬಿಟ್ಟರೆ ಗಾಡಿ ಎತ್ಕೊಂಡು ಹೋಗು ಅಂತ ಬರ್ತೀನಿ ನಮ್ಮದು ಕಾರ್ ಏನೋ ಒಂಚೂರು ಇಶ್ಯೂ ಆಗಿದೆ ನಾಳೆ ಸರ್ವಿಸ್ಗೆ ಹೋಗ್ಬೇಕದು ಸೊ ಅದಕ್ಕೆ ನಾನು ವಾಪಸ್ ಕಾರ್ ಎತ್ಕೊಂಬರೋಕ್ಕಾಗಲ್ಲ ಗಾಡೀಲೇ ಬರಬೇಕು ಆ್ಯಂಡ್ ಗಾಡೀಲಿ ಬಂದರೆ ಇಲ್ಲಿ ಸೇಫ್ ಇಲ್ಲ ಲೈಕ್ ಸೇಫ್ ಇಲ್ಲ ಅಂದರೆ ಯಾರಿಗೂ ಓಡಾಡೋದೇ ಇಲ್ಲ ಜನ ಎಲ್ಲ ಮಲ್ಕೊಂಡ್ಬಿಟ್ಟಿರ್ತಾರೆ ಸೊ ಬೆಟರ್ ನಾಳೆ ಬೆಳಗ್ಗೆ ಬರೋದು ನೋಡೋಣ ಅಲ್ಲಿ ಹೋದ್ಮೇಲೆ ಏನು ಪ್ಲ್ಯಾನ್ ಚೇಂಜ್ ಮಾಡ್ತೀನೋ ಗೊತ್ತಿಲ್ಲ ಬನ್ನಿ ಹೋಗೋಣ ಇವಾಗ ಸದ್ಯಕ್ಕೆ ಬಾಯ್ ಬಾಯ್ ಸೊ ಗೈಸ್ ಅರ್ಧ ಶಿಫ್ಟಿಂಗ್ ಮುಗೀತು ಇನ್ನೊಂದು ಸ್ವಲ್ಪ ಇದೆ ಅದನ್ನು ನಾಳೆ ಮಾಡ್ಕೊತಾರೆ ಅದ್ರಕ್ಕಂತೂ ನಾನು ಹೋಗೋಕ್ಕಾಗಲ್ಲ ಯಾಕಂದರೆ ನನಗೆ ನಾಳೆಯಿಂದ ಕಾಲೇಜ್ ಸ್ಟಾರ್ಟು ಗೈಸ್ ಐ ಆಮ್ ಎಕ್ಸೈಟೆಡ್ ಫಾರ್ ದಟ್ ಆಲ್ಸೋ ಸೊ ಈ ವ್ಲಾಗ್ ಹೋಪ್ಸು ಅಲ್ಲೇ ನಾನೊಂದು ಸ್ಟೋರಿ ಹೇಳ್ತೀನಿ ಅಂದಿದ್ದೆ ಅಲ್ವಾ ಮತ್ತು ಅರ್ಬನ್ ಅದು ಯಾವ್ದು ಕಂಪ್ನಿ ಅಂತ ಮೆನ್ಷನ್ ಮಾಡ್ತೀನಿ ಅರ್ಬನ್ ಏನೋ ಇದೆ ಸೊ ಅಲ್ಲಿಂದ ಬುಕ್ ಮಾಡಿದ್ವಿ 7,000 ಹೇಳಿದ್ರು ಅವರು ಸರಿ ಆಯಿತು 7,000 ಕೊಡ್ತೀವಿ ಎಲ್ಲ ಹೇಳಿದ್ವಿ ಪಪ್ಪನೇ ಡೀಟೇಲಾಗಿ ಮಾತಾಡಿದ್ರು ಏನೇನು ಎತ್ಕೊಂಡು ಹೋಗ್ಬೇಕು ಅವನ್ನೆಲ್ಲ ಮಾತಾಡಿದ್ರು ಫಸ್ಟ್ 7,000 ಹೇಳಿದ್ರು ಆಮೇಲೆ ಬಂದುಬಿಟ್ಟು ಇಲ್ಲಿ ಬಂದ್ರ 1 ಅವರ್ ಬಿಟ್ಕೊಂಡ್ಬಂದರು ಬಂದ್ಬಿಟ್ಟು ಇಲ್ಲ ನೀವು ಇಷ್ಟು ಐಟಮ್ಸ್ ಎಲ್ಲ ನಂಗೆ ಹೇಳೇ ಇಲ್ಲ ನೀವು ಜಾಸ್ತಿ ಹೇಳ್ತಿದ್ದೀರಾ ಸೊ 20,000 ಕೊಡಿ ಅಂತ ಕೇಳಿದ್ರು ಆಮೇಲೆ ನಾವು ಅಷ್ಟೆಲ್ಲ ಎಂತ ಕೊಡೋದು ನೀವು ಮಾತಾಡಿರೋದು ಎಷ್ಟಕ್ಕೆ ಇವಾಗ ಕೇಳ್ತಾ ಇರೋದು ಎಷ್ಟು ಅಂತ ಹೋಗಲಿ ಆಯಿತು 1,000 2,000 3,000 ಕೇಳಿ ಕೊಟ್ಬಿಡ್ಬೋದು ಏನು ಇಲ್ಲಿನೂ 1.6 ಕಿಲೋಮೀಟರ್ಗೆ ಅವ್ರು ಅಷ್ಟೆಲ್ಲ ದುಡ್ಡು ಕೇಳಿದ್ರೆ ಸೊ ನಮಗೆ ಮನ್ಸು ಒಪ್ಪಲಿಲ್ಲ ಗೈಸ್ ಅದಕ್ಕೆ ನಾವು ಟಾಟಾ AC 407 ಏನೋ ಬುಕ್ ಮಾಡಿದ್ವಿ ಅವ್ರು ಬಂದರು ಒಂದು 3 ಟ್ರಿಪ್ಪಿಗೆ ಬುಕ್ ಮಾಡಿದ್ವಿ 3 ಟ್ರಿಪ್ ಅಲ್ಲ ಸಾರಿ 2 ಟ್ರಿಪ್ ಬುಕ್ ಮಾಡಿದ್ವಿ 1,400 ರುಪೀಸ್ ಏನೋ ಆಯಿತು ಅಷ್ಟಕ್ಕಾಗೋ ಕೆಲಸದ ನಾವು ಯಾಕೆ 15,000 ಕೊಡೋಣ ಅಂದ್ಕೊಂಡು ಮಾಡಿದ್ವಿ ಎಲ್ಲದಕ್ಕೂ ಲಿಮಿಟ್ ಇರಬೇಕಲ್ವಾಗ ಇಷ್ಟು ದುಡ್ಡಿದೆ ಅಂದ್ಬಿಟ್ಟು ಸುಮ್ಮನೆ ಮಜಾ ಮಾಡೋಕ್ಕಾಗಲ್ಲ ಸೊ ಥಿಂಕ್ ಮಾಡಿದ್ದು ಬಟ್ ಸ್ವಲ್ಪ ಟಯರ್ಡಿಂಗ್ ಆಗಿತ್ತು ಅವ್ರಿಗೆ ಹೇಳಿದರೆ ಬಟ್ ಅಶ್ಯೂರೆನ್ಸ್ ಇರಲಿಲ್ಲ ನಮಗೆ ಅವರು ಎಲ್ಲ ಎತ್ಕೊಂಡೋಗಿ ಮಾಡ್ತಾರೆ ಅಂತ ಬರೀ 3 ಜನನ ಕರ್ಕೊಂಬಂದಿದ್ದವರು 20,000 ಕೇಳ್ತಿದ್ರು ಅದು ಇದ್ರ ಮೇಲೆ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಸೊ ನೀವು ಬಿ ಕೇರ್ಫುಲ್ ಗೈಸ್ ಈ ಥರ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ಗೆ ಹೇಳೋಕ್ಕೆ ಮುಂಚೆ ತುಂಬ ಕೇರ್ಫುಲ್ ಆಗಿರಿ ಕಾಲಲ್ಲೆಲ್ಲ ಮಾಡಿದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ ಎಲ್ಲರೂ ಫುಲ್ಲು ನಂಬಿಕಸ್ತರು ಇರಲ್ಲ ಸೊ ಇದು ವಾರ್ನಿಂಗ್ ಗೈಸ್ ನಿಮಗೆ ಬಿ ಕೇರ್ಫುಲ್ ಅಂತ ಅಷ್ಟೇ ಬೇರೆ ಏನೂ ಇಲ್ಲ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಆಂಜನೇಯ